ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್ ದೀಕ್ಷಿತ್. ತಿಪ್ಟೂರು ತಾಲೂಕು, ತುಮಕೂರು ಜಿಲ್ಲೆ, ಹೊನ್ನವಳ್ಳಿ ಅಂತ ಒಂದು ಗ್ರಾಮ. ತುಂಬ ಪುರಾತನವಾದಂತಹ ಗ್ರಾಮ. ನಿಮಗೆ ಎಸ್.ಎಲ್. ಭೈರಪ್ಪ ಅವರ ಓದೋ ಅಭ್ಯಾಸ ಇದ್ದರೆ ಅವರ ಲೇಖನಗಳಲ್ಲಿ ಈ ಊರನ್ನ ಅವರು ಉಲ್ಲೇಖಿಸಿದ್ದಾರೆ. ಅಂದರೆ ಗೃಹಭಂಗದಲ್ಲಿ ಹೊನ್ನವಳ್ಳಿಗೆ ಹೋಗಿ ಶಾನ್ಭೋಗ್ಯ ಕಲಿಯಕ್ಕೆ ಹೋದ ಗೊನ್ನವಳ್ಳಿ ಬೆತ್ತದೇಟ್ ಗೊತ್ತೇನೋ ನಿನಗೆ ಅಂತೆಲ್ಲ ಹೇಳಿರುವಂಥ ಉಲ್ಲೇಖಗಳಿದೆ. ಸೊ ಅದೇ ಹೊನ್ನವಳ್ಳಿನಲ್ಲಿ ಒಂದು ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಸುಮಾರು ಹೊಯ್ಸಳರ ಕಾಲದ್ದು. ಆ ವಿಗ್ರಹ ನೋಡಿದ್ರೆ ಹೊಯ್ಸಳರ ಕಾಲದ್ದು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಮಾಡುವಂತಹ ಒಂದು ಸೌಭಾಗ್ಯ ನಮಗೆ ಸಿಕ್ಕಿತ್ತು. ಈ ದೇವರ ಒಕ್ಕಲಿನವರು ಅವರೊಟ್ಟಿಗೆ ನಾನು ಬಂದು ಇಲ್ಲಿ ಷೋಡಶೋಪಚಾರ ಪೂಜೆಗಳನ್ನು ಸ್ವಾಮಿಗೆ ಮಾಡಿದ್ವಿ. ತುಂಬ ಚೆನ್ನಾಗಿರುವಂತಹ ದೇವಸ್ಥಾನ, ನಿಮ್ಮೆಲ್ರಿಗೂ ತೋರಿಸೋಣ. ಆ ಕಾಲಭೈರವನ ಆಶೀರ್ವಾದ ನಿಮ್ಮೆಲ್ರಿಗೂ ಸಿಗಲಿ ಅಂಥೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಲವೊಂದು ಕೆತ್ತನೆಗಳಿದೆ, ತುಂಬ ಚೆನ್ನಾಗಿದೆ. ಕೆಲವೊಂದು ವಿಸ್ಮಯದ ರೀತಿ ಕೂಡ ನನಗೆ ಕಾಣ್ತಾ ಇದೆ. ನೋಡಿ ಇಲ್ಲಿ ನೋಡಿ, ಇದು ಗರುಡಗಂಬ ಎಷ್ಟು ಚೆನ್ನಾಗಿದೆ ನೋಡಿ. ಆಮೇಲೆ ಈ ಪ್ರಾಂಗಣ ನೋಡಿ, ಇವತ್ತಿನ ದೇವಸ್ಥಾನಗಳು ಅಥವಾ ನಮ್ಮ ಸಿಟಿ ದೇವಸ್ಥಾನಗಳಲ್ಲಿ ಇಷ್ಟು ದೊಡ್ಡ ಪ್ರಾಂಗಣ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅರಳಿಬೇವು, ಅಶ್ವತ್ಥ ಕಟ್ಟೆ ನೋಡಿ. ಇದು ಊರು ಹೊರಗಡೆ ಉಯ್ಯಾಲೋತ್ಸವಕ್ಕೂ ಕೂಡ ಒಂದು ಉಯ್ಯಾಲೆ ಇದಿದೆ. ತುಂಬ ದೊಡ್ಡ ಊರು. ಹೊನ್ನವಳ್ಳಿಯಮ್ಮ ಅಂಥೇಳಿ ಗ್ರಾಮ ದೇವತೆಯೂ ಕೂಡ ಇದ್ದಾಳೆ. ಇಲ್ಲಿ ನೋಡಿ, ಇದು ಹೊಯ್ಸಳರ ಕಾಲದ ಕೆತ್ತನೆ ಎಷ್ಟು ಚೆನ್ನಾಗಿದೆ. ಆದರೆ ಭಿನ್ನ ಆಗೋಗಿದೆ ದೇವರು. ನೋಡಿ ಗಣಪತಿ ಎಷ್ಟು ಮುದ್ದಾಗಿದೆ, ಎಷ್ಟು ಅಂದವಾದ ಕೆತ್ತನೆ ಇದೆ. ಎಂತೆಂಥ ಶಿಲ್ಪಿಗಳು ನಮ್ಮ ಕನ್ನಡ ನಾಡಿನಲ್ಲಿದ್ದರು ನೋಡಿ. ಇದು ನನ್ನ ಪ್ರಕಾರ ಬ್ರಹ್ಮದೇವ ನವಿಲ್ ಮೇಲೆ ಕೂತಿರುವಂಥದ್ದು. ಎಷ್ಟು ಚೆನ್ನಾಗಿದೆ. ಬಟ್ ದುರಾದೃಷ್ಟವಶಾತ್ ಇಂತಹ ಅದ್ಭುತ ಕೆತ್ತನೆಗಳನ್ನು ನಾವು ಉಳಿಸ್ಕೊಳ್ಳೋಕ್ಕೆ ಸಾಧ್ಯನೇ ಆಗಲಿಲ್ಲ. ಇದು ನನಗೆಲ್ಲದಕ್ಕಿಂತ ವಿಸ್ಮಯ ಅಂತ ಹೇಳಿ ಅನಿಸಿದ್ದು ನೋಡಿ, ಇಲ್ಲೊಂದು ಕೆತ್ತನೆ ಇದೆ. ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗುತ್ತೆ ನೋಡಿ. ಇಲ್ಲಿ ಎರಡೂ ಇದಕ್ಕೆ ತಲೆನೇ ಇಲ್ಲ, ಸಾರಿ. ಆದರೆ ಇಲ್ಲಿ ನನ್ನ ಪ್ರಕಾರ ಮಕ್ಕಳ ಥರ ಅಂತ ಅನ್ಸುತ್ತಿದ್ದು ಏನೋ, ಅಥವಾ ಇಲ್ಲೇನೋ ಒಂದು ಪದ್ಧತಿ ಇತ್ತು. ಈ ಭೈರವ ಅಂದರೆ ಸ್ವಲ್ಪ ಕ್ಷುದ್ರದೇವ ನೋಡಿ. ಈ ಇದರಲ್ಲೂ ಅಷ್ಟೇ ನಿಮಗೆ ನೋಡಿ, ಇಲ್ಲಿ ಶಿರ ಇಲ್ಲ, ಇಲ್ಲಿದೆ ಶಿರ. ಹಾಂ ಬನ್ನಿ ಅಮ್ಮ. ಹಾಂ ನೋಡಿ, ಇದು ತುಂಬ ಅದ್ಭುತವಾದ. ಇದೆಲ್ಲ ಏನೋ ಕಥೆಗಳನ್ನು ಉಲ್ಲೇಖಿಸ್ಲಿಕ್ಕೆ ಆಗಿನವ್ರು ಕೆತ್ತಿದ್ದಾರೆ ನೋಡಿ. ಇಲ್ಲಿ ನೋಡಿ, ಇದು ಅಷ್ಟೇ, ಇಲ್ಲಿ ಶಿರನೇ ಇಲ್ಲ. ಬ್ರಹ್ಮದೇವನ ಶಿರ ಕತ್ತರಿಸೋ ಕಾರಣಕ್ಕೆ ಕಾಲಭೈರವ ಹುಟ್ಟಿದ್ದ ಅಂತ ಹೇಳ್ತಾರೆ. ಆ ಉಲ್ಲೇಖನ ಏನೋ ಗೊತ್ತಿಲ್ಲ, ಆದರೆ ಸ್ಪಷ್ಟವಾದ ಉಲ್ಲೇಖ ಇಲ್ಲ. ಇಲ್ಲಿ ನೋಡಿ, ಒರಳುಕಲ್ಲು ಎಷ್ಟು ಚೆನ್ನಾಗಿದೆ. ಈ ರೀತಿ ಸಿಗುತ್ತಾ ನಮಗೆ? ನಿಮಗೆ ಬಹುಶಃ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇಲ್ಲ, ಬಟ್ ತುಂಬ ದೊಡ್ಡದಾಗಿದೆ. ಇಲ್ಲೊಂದು ಶಿಲಾಶಾಸನ ಇದೆ ಹೊಯ್ಸಳರ ಲಾಂಛನದಲ್ಲಿ. ಬಹುಶಃ ಈ ಕಾಲಭೈರವನ ದೇವಸ್ಥಾನದ್ದು ನೋಡಿ ಶಾಸನ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ. ಇದು ಹಳೆಗನ್ನಡದಲ್ಲಿದೆ. ತುಂಬ ಸ್ವಲ್ಪ ಅಕ್ಕಿ ಹಿಟ್ಟು ಏನಾದರೂ ಹಾಕಿ ಓದೋ ಪ್ರಯತ್ನ ಮಾಡಬಹುದೇನೋ. ಗೋಪುರ ನನ್ನ ಪ್ರಕಾರ ಹೊಸದದು. ಯಾವುದೋ ಹೇಳಿದ್ರು ಹಿರಿಯರು, ಸಿಡ್ಲು ಬಡಿದು ದೇವಸ್ಥಾನ ಪೂರ್ತಿ ಬಿದೋಗಿತ್ತು, ಆಮೇಲೆ ರಿನೋವೇಟ್ ಮಾಡಿದಾಗ ಈ ಮೇಲಿಂದನ್ನ ಕಟ್ಟಿದ್ದು ಅಂತ ಹೇಳ್ತಾರೆ. ಸೊ ಕಾಲಭೈರವನಿಗೆ ಅಭಿಷೇಕ ಪೂಜೆ ಎಲ್ಲ ಮಾಡಿದ್ದು ನನ್ನ ಹತ್ರ ಇದೆ ವಿಡಿಯೋಗಳು, ನಾನು ಕಳಿಸ್ಕೊಡ್ತೀನಿ. ಈಗ ಒಳಗಡೆ ಗರ್ಭಗುಡಿಗೆ ಕರ್ಕೊಂಡು ಹೋಗ್ತೀನಿ. ನೆಟ್ವರ್ಕ್ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಒಳಗಡೆ ಹೋಗಿ ಭೈರವನ್ನ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಗರುಡಗಂಬ ನೋಡಿ, ಇದು ಗಣಪತಿ ವಿಗ್ರಹ. ಬೆಳಗ್ಗೆ ಪೂಜೆ ಆಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಗ್ರಾಮಸ್ಥರ ಪ್ರಕಾರ ಕತೆ ಹೇಳ್ತಾರೆ ನೋಡಿ. ಈ ಕುದುರೆ ಇದೆಯಲ್ಲ, ಈ ಕುದುರೆ ಮೇಲೆ ಈ ಕಾಲಭೈರವ ಕಾಶಿ ಕ್ಷೇತ್ರದಿಂದ ಇಲ್ಲಿಗೆ ಇಲ್ಲಿ ಬಂದು ಇಲ್ಲಿ ನೆಲೆಸ್ದ ಅಂತ ಹೇಳ್ತಾರೆ. ಸೊ ಆ ಕುದುರೆ ಕೂಡ ಗರ್ಭಗುಡಿ ಆಚೆ ಇದೆ ನೋಡಿ. ಇದೆಲ್ಲ ಹೊಯ್ಸಳರ ಶೈಲಿ ಕಂಬಗಳು ನೋಡಿ, ಎಷ್ಟು ಇದಾಗಿದೆ. ನೋಡಿ, ಕಾಣ್ತಾ ಇದೆಯಾ ಕಾಲಭೈರವ? ಇದ್ದಂಗೆ ಮಾಡು. ಹಾಗಾದ್ರೆ ಹೋಗೋಣ, ಇಲ್ಲಿ ಎದುರುಬೇಡ, ನನಗೆ ಕುಡಿಯೋ ಒಂದು ಬಲಭಾಗದಲ್ಲಿ ಇಲ್ಲ ಕಣಪ್ಪ, ನಿಂಗೆ ಇನ್ನೂ ಸರಿ ಆಗಿದೆ. ಕೆಳಗಡೆ ಇದೆ, ಕೆಳಗಡೆ ಹೊಯ್ಸಳರ ಶೈಲಿ ಪೀಠ, ಮೇಲ್ಗಡೆ ದೇವ್ರ ವಿಗ್ರಹ. ಅದು ತಿಕ್ಕಬೇಕಾಯ್ತು ನೀವು. ಹೌದು. ಈಗ ಹೆಂಗೆ ಇದೇ ಸಿಕ್ಕಿತ್ತು ನಿಮಗೆ? ಇರ್ಲಿ ಅದು ಇದೆಯಲ್ಲ, ಆಮೇಲೆ ಹಾಕೋಣ ಆಯ್ತಾ? ಹಾಂ
ನೋಡಿದ್ರಿ ಅಂತ ಅನ್ಕೋತೀನಿ. ನಿಮ್ಮೆಲ್ಲರ ಪರವಾಗಿ ದೇವರಿಗೊಂದು ಗಂಟೆ ಭೈರವನ ಆಶೀರ್ವಾದ ಆಯಿತು ನಿಮ್ಮೆಲ್ಲರ ಮೇಲೂ ಇರಲಿ. ಬೆಳಗ್ಗೆಯಿಂದ ಷೋಡಶೋಪಚಾರ ಪೂಜೆ ಮಾಡಿದ್ದು ಆಯಿತು ಷೋಡಶೋಪಚಾರ ಪೂಜೆ ಮಾಡಿದ್ದು ನನಗೆ ತುಂಬ ಮಿಸ್ಟ್ರಿ ಅನಿಸಿದ್ದು. ಮತ್ತು ಯಾರಾದರೂ ಹಿಸ್ಟ್ರಿಯನ್ ಅಂದರೆ ಇತಿಹಾಸಕಾರನ ಕೇಳಬೇಕು ಅನಿಸಿದ್ದು ನಾನು ನಿಮ್ಗಾಗಲೇ ತೋರಿಸಿದ್ನಲ್ಲ ಅದೇನೆ. ಈಗಲೂ ಇದು ಈ ತಲೆ ಮಾತ್ರ ಇಲ್ಲದೆ ಇರೋವಂಥ ಕೆತ್ತನೆ ಯಾಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನೋಡಿ ಇದು ಹೊನ್ನವಳ್ಳಿ ಗ್ರಾಮ, ತಿಪ್ಟೂರು ಜಿಲ್ಲೆ. ಕಾಲಭೈರವೇಶ್ವರನ ಸಂಪೂರ್ಣ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ. ಆ ದೇವರ ಆಶೀರ್ವಾದದಿಂದ ನಿಮ್ಮ ಕುಟುಂಬಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ. ದೇವ್ರನ್ನ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಸೊ ದೇವಸ್ಥಾನ, ಆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ದೇವರನ್ನ ತೋರಿಸೋ ಪ್ರಯತ್ನ. ಪುರಾತನವಾದಂತಹ ಶಕ್ತಿಶಾಲಿ ಕಾಲಭೈರವೇಶ್ವರ ಸ್ವಾಮಿ, ಹೊಯ್ಸಳರ ಕಾಲದ ದೇವಸ್ಥಾನ. ಈ ಶಕ್ತಿ ದೇವರಿಂದ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ನಿಮ್ಮ ಕಾರ್ತಿಕ್ ದೀಕ್ಷಿತ್. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾ ದೇವಾಯ ತ್ರ್ಯಂಬಕಾಗ ತ್ರಿಪುರಾಂತ್ರಕಾಗ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ